100 ವರ್ಷ ಹಳೆ ಮನೆ. ಈ ಮನೆ ನಮ್ಮ ಅಜ್ಜಂದು. 3 ತಲೆಮಾರ್ ಕಳ್ದಿರೋ ಮನೆ. ಆದ್ರೆ ಈ ಮನೆನ ಸೇಲ್ ಮಾಡಿದೀವಿ. ಹಾಗಾಗಿ ಇವಾಗ ತೋಟದ ಕೆಲ್ಸದ್ ಜನ ಇದಾರೆ ಅಷ್ಟೇ. ಅರ್ಧ ಬಾಲ್ಯನೇ ಈ ಮನೇಲಿ ಕಳ್ದಿದೀವಿ. ಈ ಮನೆ ನೋಡಿದ ತಕ್ಷಣ ನೆನ್ಪಾಗೋದು ಗೋಬರ್ ಗ್ಯಾಸ್. ಅದ್ರಿಂದಾನೇ ಅಡ್ಗೆ ಮಾಡ್ತಾ ಇದ್ವಿ. ಸೇಲ್ ಮಾಡಿ ತುಂಬಾ ವರ್ಷ ಆದ್ರೂನು ಮನೆ ನೋಡಿದ ತಕ್ಷಣ ಎಮೋಷನಲ್ ಆಗ್ತೀವಿ. ಮನೇಲಿ ವಾಸವಾಗಿಲ್ಲ ಅಂದ್ರೂನು ಮನೇಲಿ ಇದ್ದಿದ್ ನೆನ್ಪೆಂತು ನಾವ್ ಇರೋವರ್ಗು ಇದ್ದೇ ಇರುತ್ತೆ. ತೋಟಕ್ ಹೋಗ್ ಬರೋಷ್ಟೊತ್ತಿಗೆ ತ್ರಿಶೂಲ್ ಮನೆನ ಒಂದ್ ಹದ ಮಾಡಿಟ್ಟಿದ್ದ. ಇರೋ ಬರೋ ಐಟಮ್ಸ್ನೆಲ್ಲ ತೆಗ್ದ್ಬಿಟ್ಟು ಒಂದ್ ಕಡೆ ಲಾಟ್ ಹಾಕಿಟ್ಟಿದ್ದ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಯಾಕಪ್ಪ ಇವನಿಗೆ ರಜಾ ಕೊಡ್ತಾರೆ ಅನ್ನೋ ತರ ಮಾಡಿಟ್ಟಿರ್ತಾನೆ. ಒಂಥರ ಆದ್ರೆ ತ್ರಿಭುವನ್ ಎಲ್ಲ ಕ್ಲೀನ್ ಮಾಡಕ್ಕೆ ಅಂತ ಓಡಾಡ್ತಿದ್ದ. ಅಣ್ಣ ತಮ್ಮ ಸರಿ ಇದಾರೆ, ಅಟ್ಲೀಸ್ಟ್ ಅದ್ನಾರು ಹೆಲ್ಪ್ ಮಾಡ್ತಿದ್ದಾನೆ ತ್ರಿಭು. ತ್ರಿಶೂಲಿಗಂತೂ ಊಟ ಮಾಡ್ಸೋದೇ ಒಂದ್ ರೋದ್ನೆ. ಅವ್ರ ಅಮ್ಮಮ್ಮ ಎಂತೂ ಗೋಳಾಡ್ ಊಟ ಮಾಡಿಸ್ತಾ ಇದ್ರು. ಅದ್ಕೆ ಹೇಳೋದು ಅಜ್ಜಿ ತಾತ ಇರ್ಬೇಕು ಅಂತ. ತ್ರಿಶೂಲಿಗೆ ಒಂದ್ ಹೆಲಿಕಾಪ್ಟರ್ ಕೊಡ್ಸಿದ್ವಿ. ಅದನ್ನ ಎರ್ಕೊ ಬರೋದೇ ಒಂದ್ ಕೆಲ್ಸ ಆಗ್ತಾ ಇತ್ತು. ಪದೇ ಪದೇ ತೋಟಕ್ಕೆ ಹೋಗ್ತಿತ್ತು. ಒಂದೆರಡ್ ಸತಿ ಸಿಕ್ತು. ಫೈನಲಿ ತಂದಿದ್ದ ದಿನಾನೇ ಕಳ್ದೆ ಹೋಯ್ತು.